ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತಿನ ತಾರೀಕು 16 ಸೆಪ್ಟೆಂಬರ್ 2024. ಸೊ ಸೀದಾ ಇವತ್ತು ಮಾರ್ಕೆಟ್ನ ಒಂದು ಓವರ್ವ್ಯೂಗೆ ಜಂಪ್ ಆಗೋಣ. ನಿಫ್ಟಿ ಇವತ್ತು ಫ್ಲ್ಯಾಟ್ ಆಗಿ ಪರ್ಫಾರ್ಮ್ ಮಾಡಿದೆ, 0.11%. ನಿಫ್ಟಿ ಬ್ಯಾಂಕ್ 0.41%, 215 ಪಾಯಿಂಟ್ ಜಂಪ್ ಇದೆ. ನಿಫ್ಟಿ ಮಿಡ್ ಕ್ಯಾಪ್ 0.38%, ಓಕೆ ಪರ್ಫಾರ್ಮೆನ್ಸ್. ನಿಫ್ಟಿ ಸ್ಮಾಲ್ ಕ್ಯಾಪ್ 0.16%, 31 ಪಾಯಿಂಟ್ಸಿಂದ ಜಂಪ್ ಇದೆ. ಅಡ್ವಾನ್ಸ್ ಡಿಕ್ಲೈನ್ ನೋಡಿದ್ರೆ ಅಡ್ವಾನ್ಸ್ ಕಡೆ ಜಾಸ್ತಿ ಇದೆ ಡಿಕ್ಲೈನಿಗೆ ಕಂಪೇರ್ ಮಾಡಿದ್ರೆ, ಬಟ್ ಎರಡು ತುಂಬ ಈಕ್ವಲ್ ಆಗಿ ಪರ್ಫಾರ್ಮ್ ಮಾಡಿದ್ದಾವೆ. ಸೊ ಇವತ್ತಿನ ಪೋರ್ಟ್ಫೋಲಿಯೋ ಎಲ್ಲರದು ಗ್ರೀನಲ್ಲಿ ಪರ್ಫಾರ್ಮ್ ಮಾಡಲಿಕ್ಕೆ ಇಲ್ಲ ಅಂತ ನಾನು ಅನ್ಕೊತೀನಿ. ಸೊ ಯಾರ್ಯಾರ ಪೋರ್ಟ್ಫೋಲಿಯೋ ಇವತ್ತು ನಿಫ್ಟಿನ ಬೀಟ್ ಮಾಡಿದೆ ಅಥವಾ ನಿಫ್ಟಿ ನಿಮ್ಮನ್ನು ಬೀಟ್ ಮಾಡಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಸೆಕ್ಟೋರಿಯಲ್ ಪರ್ಫಾರ್ಮೆನ್ಸ್ನ ನೋಡಿದ್ರೆ ನಿಫ್ಟಿ ಮೀಡಿಯಾ ಇವತ್ತು ಟಾಪ್ ಆಗಿ ಪರ್ಫಾರ್ಮ್ ಮಾಡಿದೆ. ಸೊ ಅದು ಬಿಟ್ಟರೆ ನಿಫ್ಟಿ ಎನರ್ಜಿ, ನೆಕ್ಸ್ಟ್ ನಿಫ್ಟಿ ಮೆಟಲ್, ಫಾಲೋಡ್ ಬೈ ನಿಫ್ಟಿ ರಿಯಲ್ಟಿ ಆ್ಯಂಡ್ ನಿಫ್ಟಿ ಬ್ಯಾಂಕ್. ಉಳಿದಂತೆ ಇನ್ನೆಲ್ಲ ಸೆಕ್ಟರ್ಗಳು ಇವತ್ತು ಕೆಳಗೆ ಪರ್ಫಾರ್ಮ್ ಮಾಡಿದ್ದಾವೆ. ಸೊ ಸೀದಾ ಬನ್ನಿ ಇವತ್ತಿನ ಒಂದು 4 ಕಂಪ್ನಿನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಸೊ ಮೊದಲನೇದು ಇವತ್ತಿನ ಎಲ್ಲರ ಹಾಟ್ ಫೇವ್ರೆಟ್ ಕಂಪ್ನಿ ಬಜಾಜ್ ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್. ಸೊ ನೋಡಿ, ಇವತ್ತು 165 ರೂಪೀಸ್ಗೆ ಹೋಗಿ ಸ್ಟಾಕ್ ನಿಂತಿದೆ. ಸ್ಟಾಕ್ ಪಿ ಬಂದು 33.7 ಸ್ಕ್ರೀನರ್ ವೆಬ್ಸೈಟಲ್ಲಿ ತೋರಿಸ್ತಾ ಇದೆ. ಐ ಥಿಂಕ್ ಇಟ್ ಈಸ್ ನಾಟ್ ಅಪ್ಡೇಟೆಡ್. ಸೊ ಇನ್ನೂ ಸ್ಕ್ರೀನರಲ್ಲಿ ಡೇಟಾ ಅಪ್ಡೇಟ್ ಆಗಿಲ್ಲ, ಮೋಸ್ಟ್ಲಿ ಇದಕ್ಕಿಂತ ಜಾಸ್ತಿ ಇರುತ್ತೆ. ಮಾರ್ಕೆಟ್ ಕ್ಯಾಪು ಕೂಡ 58,000. ಇದು IPO ಬರೋಕ್ಕಿಂತ ಮುಂಚೆ. ಇವತ್ತು ಸಂಜೆ ನಾನು ಕೆಲವರು ಬಾಯಲ್ಲಿ ಕೇಳ್ತಾ ಇದ್ದಿದ್ದು 1 ಲಕ್ಷ ಕೋಟಿ ಮೇಲೆ ಮಾರ್ಕೆಟ್ ಕ್ಯಾಪ್ ಹೋಗಿದೆ ಅಂತ. ಸೊ ಐ ಥಿಂಕ್ ಸ್ಕ್ರೀನರಲ್ಲಿ ಇನ್ನೂ ಡೇಟಾ ಬಂದಿಲ್ಲ. ನೋಡಿ, PE ರೇಷಿಯೋ 33 ಇದ್ದಾಗ ಈ ಸ್ಟಾಕ್ನ ತಗೊಳ್ಳೋದು ಓಕೆ, ಬಟ್ ಅದೇ ಸ್ಟಾಕು ಇವಾಗ 60 ಮೇಲೆ 70 ಮೇಲೆ ಹೋಗಿತ್ತು ಅಂದರೆ ಸ್ವಲ್ಪ ನಿಧಾನ ಮಾಡಿ, ಯಾಕಂದರೆ ಸ್ಟಾಕು ಮತ್ತೆ ನಿಮಗೆ ಕರೆಕ್ಷನ್ಗೆ ಒಳಗಾಗ್ಬೋದು. ಹೌದು, ಖಂಡಿತ ಈ ವೀಕು ನಿಮಗೆ ಈ ಸ್ಟಾಕು ತುಂಬ ಟ್ರೆಂಡಿಂಗಲ್ಲಿರುತ್ತೆ. ಲಿಸ್ಟಿಂಗ್ ಗೈನ್ಸ್ ಅಥವಾ IPO ಸಿಗದಿರೋರು ಈ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿ, ಸ್ವಲ್ಪ ಸ್ವಿಂಗ್ ಪ್ಯಾಟ್ರನ್ ಥರ ವರ್ಕೌಟ್ ಮಾಡಿ ಅದನ್ನು ಪ್ರಾಫಿಟನ್ನು ನೀವು ನಿಮ್ದಾಗಿಸ್ಕೋಬಹುದು. ಅದರ್ವೈಸ್ ಸೊ ನಿಮಗೆ ಗೊತ್ತೇ ಇದೆ, ಬಾಕಿ NBFCಗಳು 28-30 ವ್ಯಾಲ್ಯೂಯೇಷನಲ್ಲಿ ಇದೆ. ಸೊ ಇದು ಅಕಸ್ಮಾತ್ 60-70ಗೆ ಇಂಥ ಮೇಲಕ್ಕೆ ಹೋಗಿದರೆ ಸ್ವಲ್ಪ ವೆಯ್ಟ್ ಮಾಡಿ, ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋರು. ಸೊ ನಾನು ಇನ್ನೊಂದು ಹೇಳ್ತೀನಿ, ಡಿಮಾರ್ಟ್ ಕೂಡ ಇದೇ ರೀತಿ ಒಂದು ಹೈ PEಲಿ ಲಿಸ್ಟ್ ಔಟ್ ಆಯಿತು. ಸೊ ಲಿಸ್ಟ್ ಔಟ್ ಆದಮೇಲೆ ಹ್ಯೂಜ್ ಬೈಯಿಂಗ್ ಬಂತು. ಹ್ಯೂಜ್ ಬೈಯಿಂಗ್ ಬಂದ ಮೇಲೆ 100 ಮೇಲೆ PE ಹೋಯಿತು. ಸೊ ಎಲ್ಲರೂ ವೆಯ್ಟ್ ಮಾಡಿದ್ರು, 100 ಮೇಲೆ PE ಹೋಯಿತು, ಯಾರು ತಗೊಳ್ಳೋದು ಬೇಡ ಅಂತ. ಬಟ್ ಸ್ಟಾಕ್ ಅವತ್ತಿಗೂ 700 ರೂಪೀಸಲ್ಲಿ ಲಿಸ್ಟ್ ಆಗಿದ್ದು ಇವತ್ತು 5,000-6,000 ರೇಂಜ್ಗೆ ಹೋಗಿದೆ. ಇವತ್ತಿಗೂ ಕೂಡ 100 ಮೇಲೇ PE ರೇಷಿಯೋ ಇದೆ. ಇದು ಕೂಡ ನೀವು ನೆನಪಿನಲ್ಲಿ ಇಟ್ಕೋಬೇಕು, ಓಕೆನಾ. ನೆಕ್ಸ್ಟ್ ಸ್ಟಾಕ್ ಬಂದು ಗಾಡ್ಫ್ರೇ ಫಿಲಿಪ್ಸ್. ಸೊ ಗಾಡ್ಫ್ರೇ ಫಿಲಿಪ್ಸ್ ನೋಡಿ, ಇವತ್ತು 10%, 11% ಜಂಪನ್ನು ಕಂಡಿದೆ. ನಿಮ್ಮ ಆ್ಯಪಲ್ಲಿ ಮೋಸ್ಟ್ಲಿ 12% ಜಂಪ್ ಇರುತ್ತೆ. ಸೊ ಟೋಟಲ್ ಆಗಿ 900 ರೂಪೀಸ್ ಜಂಪ್ ಇದೆ. ಸೊ ಗೂಗಲಲ್ಲಿ ಅದು ಅಪ್ಡೇಟ್ ಆಗಿಲ್ಲ. ಓಕೆ, 797 ಅಂತಲೇ ಅಂದ್ಕೊಂಡ್ರು. ಸ್ಟಾಕು ಎಲ್ಲಿಂದ ಎಲ್ಲಿಗೆ ಹೋಯಿತು ನೀವೇ ನೋಡಿ ಅಲ್ವಾ. ಸೊ 5 ದಿನ ನೋಡಿದ್ರೆ 18%, 1,280 ರೂಪಾಯಿ ಜಂಪ್ ಇದೆ. 1 ಮಂತ್ ನೋಡಿದ್ರೆ ಆಲ್ರೆಡಿ 80% ಸ್ಟಾಕು ರಿಟರ್ನ್ಸ್ನ ಕೊಟ್ಟಿದೆ. ಅಂದರೆ 5,000 ಇದ್ದಿದ್ದು ಇವತ್ತು 8,000 ಆಗಿದೆ ಅಲ್ವಾ. ಸೊ ಏನಕ್ಕೆ ಇವತ್ತು ಸ್ಟಾಕು ಇಷ್ಟು ಮೇಲಕ್ಕೆ ಹೋಯಿತು ಅಂತ ನೋಡೋಣ ಬನ್ನಿ. ಏನಕ್ಕೆ ಇವತ್ತು ಸ್ಟಾಕ್ ಇಷ್ಟು ಮೇಲಕ್ಕೆ ಪರ್ಫಾರ್ಮ್ ಮಾಡಿದೆ ಅಂದರೆ, ನನ್ನ ಹಿಂದಿನ ವೀಡಿಯೋಸ್ ನೋಡಿದ್ರೆ ಈ ಸ್ಟಾಕು ಬೋನಸ್ ಬಗ್ಗೆ ಮೀಟಿಂಗ್ನ ಮಾಡಿತ್ತು. ಹೌದು, ಯಾರ ಹತ್ರ ಈ ಸ್ಟಾಕ್ ಒಂದಿದೆಯೋ ಅವ್ರಿಗೆ 2 ಎಕ್ಸ್ಟ್ರಾ ಬೋನಸ್ ಸಿಗುತ್ತೆ. ಸೊ ಅದು ಡೇಟ್ ಫ್ರೀಸ್ ಆಗಿರಲಿಲ್ಲ, ಇವತ್ತು ಡೇಟ್ ಫ್ರೀಸ್ ಆಗಿದೆ, ಸೆಪ್ಟೆಂಬರ್ 20th. ಸೊ ಸೆಪ್ಟೆಂಬರ್ 20th ಒಳಗಡೆ ಈ ಶೇರ್ನ ತಗೊಂಡವರು ಬೋನಸ್ಗೆ ಎಲಿಜಿಬಲ್ ಆಗ್ತಾರೆ. ಸೊ ಈ ನ್ಯೂಸು ಹೊರಬೀಳ್ತಿದ್ದಂತೆ ಸ್ಟಾಕಲ್ಲಿ ಹಿಗ್ಗಾಮುಗ್ಗ ಸ್ಟಾಕು ಮೇಲಕ್ಕೆ ಹೋಗಿದೆ ಅಲ್ವಾ. ಸೊ ಈ ನ್ಯೂಸ್ ಹೊರಬೀಳ್ತಿದ್ದಂಗೆ FIIs 10.76ಇಂದ 10.83%ಗೆ ಜಂಪ್ ಆಗಿದ್ದಾರೆ. ಅದೇ ಥರ FPI ಇನ್ವೆಸ್ಟರ್ಸ್ 157ಇಂದ 160ಗೆ ಇನ್ಕ್ರೀಸ್ ಆಗಿದ್ದಾರೆ ಜೂನ್ ಕ್ವಾರ್ಟ್ರಲ್ಲಿ. ಹಾಗಾಗಿ ಕಂಪ್ನಿಲಿ ಇಂಥ ಒಳ್ಳೆ ಜಂಪ್ ಬಂದಿದೆ. ಇನ್ನು ಸ್ಟಾಕಿನ ಒಂದು ಚಾರ್ಟ್ನ ನಾವು ನೋಡಿದ್ರೆ ಇಲ್ಲಿ ನಮಗೆ ಟ್ರೆಂಡ್ ಲೈನ್ ಹಾಕಲಿಕ್ಕೆ ಒಂದು ಅವಕಾಶ ಇಲ್ಲ. ಸೊ ಟ್ರೆಂಡ್ ಲೈನ್ ನಾವು ಈ ಮೂಲಕ ಹಾಕಿದ್ರೂ ಇಲ್ಲಿ ರೆಸಿಸ್ಟೆನ್ಸ್ ತಗೋಬೇಕಾಗಿತ್ತು ಸ್ಟಾಕು. ಸೊ ಈ ಪಾಯಿಂಟಲ್ಲಿ ರೆಸಿಸ್ಟೆನ್ಸ್ ತಗೊಂಡಿಲ್ಲ, ಇಲ್ಲಿ ಒಂದು ಬ್ರೇಕಪ್ ಆಯಿತು. ಸೊ ಅದಾದಮೇಲೆ ಇಲ್ಲೂ ಒಂದು ಬ್ರೇಕೌಟ್ ಆಗಿದೆ. ಸೊ ಮೇಯ್ನ್ ರೀಸನ್ ಬಂದು ಬೋನಸ್ ಇಶ್ಯೂ ಇದರಲ್ಲಿ. ಸೊ 1 ಸ್ಟಾಕ್ ಇದ್ದರೆ 2 ಎಕ್ಸ್ಟ್ರಾ ಸ್ಟಾಕ್ಸ್ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಸೊ ಲಾಸ್ಟ್ ಡೇಟ್ ಬಂದು ಸೆಪ್ಟೆಂಬರ್ 20th ಒಳಗಡೆ ಈ ಸ್ಟಾಕ್ ಒಂದಿದ್ರೆ ನಿಮ್ಮ ಅಕೌಂಟಲ್ಲಿ 2 ಶೇರ್ ಕ್ರೆಡಿಟ್ ಆಗುತ್ತೆ. ಮುಂದಿನ ಸ್ಟಾಕ್ ಯಾವುದು ಅಂದರೆ ಡಿಕ್ಸಾನ್ ಟೆಕ್ನಾಲಜೀಸ್. ಸೊ ಡಿಕ್ಸಾನ್ ಟೆಕ್ನಾಲಜೀಸ್ ಇವತ್ತು ನೋಡಿ 7% ಜಂಪ್ ಇದೆ.
ಸೊ ಮಿನಿಮಮ್ 10% ಜಂಪ್ ಆಗಿತ್ತು. ಸೊ ಹೋಗ್ತಾ ಹೋಗ್ತಾ ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ. ಇರಲಿ, 897 ರುಪೀಸ್ ಜಂಪನ್ನು ಡಿಕ್ಸನ್ ಟೆಕ್ನಾಲಜೀಸ್ ಕೊಟ್ಟಿದೆ ಅಲ್ವಾ. ಸೊ 897 ರುಪೀಸ್ ಜಂಪ್. ಸೊ ಇದು ಒಂದು ಸಾಮಾನ್ಯವಾದ ಜಂಪ್ ಏನಲ್ಲ. ಸ್ಟಾಕ್ ಕಳೆದ 2 ದಿನಗಳಿಂದ ಸತತವಾಗಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ನೋಡಿ, ಲಾಸ್ಟ್ 5 ಡೇಸಲ್ಲಿ 10.42%, 1 ಮಂತಲ್ಲಿ 12%, 6 ಮಂತ್ಸಲ್ಲಿ ನೀವು ನೋಡಿದ್ರೆ 98% ಸ್ಟಾಕ್ ನಿಮಗೆ ಆಲ್ರೆಡಿ ನೀವು ಹಾಕಿದ ದುಡ್ಡು ಪೈಸಾ ಡಬಲ್ ಆಗಿದೆ 6 ಮಂತ್ಸಲ್ಲಿ. ಏನಕ್ಕೆ ಅಂತ ನಾವು ನೋಡಿದ್ರೆ, ನೀವು ನೆನ್ನೆ ಒಂದು ನ್ಯೂಸನ್ನು ಕೇಳಿರಬಹುದು. ಏಸೂಸ್ ಜೊತೆ ಇವರು ಟೈಅಪ್ ಆಗಿದ್ದಾರೆ ನೋಟ್ಬುಕ್ಸ್ ಮ್ಯಾನುಫ್ಯಾಕ್ಚರಿಂಗ್ಗೆ ಅಲ್ವಾ. ಸೊ ಅದೇ ಥರ HP ಜೊತೆ ಟೈಅಪ್ ಆಗಿದ್ದಾರೆ. ಸೊ ಕಂಪ್ನಿಗೆ ಆರ್ಡರ್ ಮೇಲೆ ಆರ್ಡರ್ ಬರ್ತಾ ಇದೆ. ಜೊತೆಗೆ ಕಂಪ್ನಿಗೆ PLI 2.0ದಲ್ಲಿ PLI ಸ್ಕೀಮ್ ಕೂಡ ಇವ್ರಿಗೆ ಲಭಿಸಿದೆ. ಸೊ ಹಾಗಾಗಿ ಕಂಪ್ನಿ ಪ್ರಾಫಿಟ್ಸು ನೆಕ್ಸ್ಟ್ ಕ್ವಾರ್ಟರು ಕಂಪ್ನಿಯವರೇ ಹೇಳ್ದಂಗೆ ಅಂತ ಏನು ನಿಮಗೆ ರಿಸಲ್ಟ್ ಕೊಡೋದಿಲ್ಲ. ಆದ್ರೂ ಇನ್ವೆಸ್ಟರ್ಸು ಇದರಲ್ಲಿ ಬೈ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂದರೆ ಫ್ಯೂಚರ್ನ ನೋಡಿ ಬೈ ಮಾಡ್ತಾ ಇದ್ದಾರೆ. ಇಷ್ಟೊಂದು ಆರ್ಡರ್ ಎಕ್ಸಿಕ್ಯೂಟ್ ಆದಲ್ಲಿ, ಜೊತೆಗೆ PLI ಸ್ಕೀಮಿಂದ ಇವ್ರಿಗೆ ಒಳ್ಳೆ ಸಬ್ಸಿಡಿ ಸಿಗೋದ್ರಿಂದ ಈ ಕ್ವಾರ್ಟರ್ ಬಿಟ್ಟರು ನೆಕ್ಸ್ಟ್ ಕ್ವಾರ್ಟರು ಚೆನ್ನಾಗಿ ತೋರಿಸುತ್ತೆ ಅನ್ನೋ ಭರವಸೆ ಮೇಲೆ ಇನ್ವೆಸ್ಟರ್ಸ್ ಇದಕ್ಕೆ ಇಂಟ್ರೆಸ್ಟನ್ನು ತೋರಿಸ್ತಾ ಇದ್ದಾರೆ. ಇನ್ನು ಇದರ ಟೆಕ್ನಿಕಲ್ ಚಾರ್ಟ್ನ ನೋಡಿದ್ರೆ, ಡೈಲಿ ಚಾರ್ಟಲ್ಲಿ ಸೊ ನಮಗೆ ಇಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಏನು ಅಂದರೆ ಇಲ್ಲಿಂದ ಸ್ಟಾಕು ಬೀಳುತ್ತೆ ಅಂತ. ಬಟ್ ಸೊ ಸ್ಟಾಕ್ ಇಲ್ಲಿ ಬೀಳಲಿಲ್ಲ. ಸೊ ಸ್ಟಾಕ್ ಇಲ್ಲಿಂದಾನೇ ನಿಮಗೆ ಒಂದು ರಿವರ್ಸಲ್ನ ತಗೊಂಡು ಇಲ್ಲಿಂದ ಇವತ್ತು ಬ್ರೇಕ್ಔಟ್ ಆಗಿದೆ. ಸೊ ಸ್ಟಾಕು ಪ್ರೀವಿಯಸ್ ಆಲ್ ಟೈಮ್ ಹೈ ಏನಿತ್ತು ಅದನ್ನು ಬ್ರೇಕ್ಔಟ್ ಮಾಡಿ ಮೇಲಕ್ಕೆ ಹೋಗಿದೆ. ಇವಾಗ ಹೊಸ ಆಲ್ ಟೈಮ್ ಹೈ ಸೊ ಬ್ರೇಕ್ಔಟ್ ಅನ್ನು ಕೊಟ್ಟಿದೆ. 14,000 ಸ್ಟಾಕ್ ಟಚ್ ಆಗಿದೆ. ಸೊ ಇದು 14,000 ಟಚ್ ಆದಾಗಲೇ ಇನ್ನೂ ಬೇರೆ ಬೇರೆ ನ್ಯೂಸು ಬಂತು. ಅದು ಏನೇನು ನ್ಯೂಸ್ ನೋಡಿ. ನ್ಯೂಸ್ ಏನಪ್ಪ ಅಂದರೆ 14,000 ಟಚ್ ಆಗ್ತಿದ್ದಂಗೆ, ಸೊ 14,000 ಮಾರ್ಕ್ ಟಚ್ ಆಗ್ತಿದ್ದಂಗೆ, ಕ್ಯಾನ್ ಇಟ್ ಸ್ಪ್ಲಿಟ್ ಇಟ್ಸ್ ಸ್ಟಾಕ್ ಅಗೈನ್ ಅನ್ನೋ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿದೆ. ಯಾಕೆ ಅಂತ ಕೇಳಿದ್ರೆ, ಸೊ ಇದೇ ಥರ ಕಳೆದ ಸತಿನೂ ಒಂದು ಸ್ಟಾಕ್ 20,000 ಲೆವೆಲ್ ಟಚ್ ಆದಾಗ ನಮಗೆ ಸ್ಪ್ಲಿಟ್ಟನ್ನು ಕೊಟ್ಟಿದ್ರು. ಸೊ ಆವಾಗ 10 ರುಪೀಸ್ ಶೇರ್ ವ್ಯಾಲ್ಯೂ ಇತ್ತು, ಅದನ್ನು 2 ರುಪೀಸ್ ಈಚ್ ಮಾಡಿ ಕೊಟ್ಟಿದ್ದಾರೆ. ಇವಾಗ 2 ಇರೋದು 1 ಮಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕು. ಮುಂದಿನ ಸ್ಟಾಕ್ ಯಾವುದು ಅಂದರೆ ನೆಟ್ವೆಬ್ ಟೆಕ್ನಾಲಜೀಸ್. ನೋಡಿ, ನೆಟ್ವೆಬ್ ಟೆಕ್ನಾಲಜೀಸ್ ಇವತ್ತು 3% ಜಂಪನ್ನು ಕೊಟ್ಟಿದೆ. 2.78, 75 ರುಪೀಸ್ ಜಂಪನ್ನು ಕೊಟ್ಟಿತ್ತು. ಸೊ ಇನಿಷಿಯಲಿ ಇದು ಹೆಚ್ಚು ಕಡಿಮೆ 100 ಮೇಲೆ ದಾಟಿತ್ತು. ಹೋಗ್ತಾ ಹೋಗ್ತಾ ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ. ಇರಲಿ, ಸೊ ಸ್ಟಾಕ್ ಇಸ್ ಸ್ಟಿಲ್ ಹೈ. ಸೊ ಏನು ಇದ್ರ ಬಗ್ಗೆ ನ್ಯೂಸ್ ಇಲ್ಲ. ಸೊ ಒಂದು ಸ್ಟ್ರಾಂಗ್ ಇಂಟ್ರಾಡೇ ಪೊಸಿಷನ್ಸ್ ಆಗಿರ್ಬೋದು, ಒಂದು ಟ್ರೇಡರ್ಶಿಪ್ ಆಗಿರ್ಬೋದು, ಇದರಲ್ಲಿ ಆಗಿದೆ. ಸೊ ಸ್ಟಾಕು ನಿಮಗೆ ನೋಡ್ಬೋದು, ಪಾಸ್ಟ್ ಮಂತಲ್ಲಿ 20% ರಿಟರ್ನ್ಸನ್ನು ಕೊಟ್ಟಿದೆ. 6 ಮಂತ್ಸಲ್ಲಿ ಸ್ಟಾಕ್ ಆಲ್ಮೋಸ್ಟ್ 80% ಕೊಟ್ಟಿದೆ. ಸೊ ಇಯರ್ ಟು ಡೇಟ್ ನೋಡಿದ್ರೆ 135% ಜಂಪನ್ನು ಸ್ಟಾಕ್ ಕೊಟ್ಟಿದೆ. ಇನ್ನು ಮ್ಯಾಕ್ಸಿಮಮ್ ನೀವು ನೋಡಿದ್ರೆ 209% ಸ್ಟಾಕು ಜಂಪ್ ಆಗಿದೆ. ಸ್ಟಾಕ್ ಲಿಸ್ಟ್ ಆಗಿರೋದು ಜುಲೈ 2023ಯಲ್ಲಿ. ಸೊ ಸ್ಟಾಕ್ನ ಒಂದು ಡೈಲಿ ಟ್ರೆಂಡ್ ಚಾರ್ಟ್ನ ನಾವು ನೋಡಿದ್ರೆ, ಸೊ ಮೇಜರ್ ಸಪೋರ್ಟ್ ಇಲ್ಲಿ ಆಗಿದೆ. ಸ್ಟಾಕ್ ಒಂದು ಬಾಟಮ್ ಆಗಿ ಇಲ್ಲಿಂದ ಸ್ಟಾಕ್ ಮೇಲಕ್ಕೆ ಹೋಗಿದೆ. ಸೊ ಅದನ್ನು ನೀವು ಈ ಚಾರ್ಟಲ್ಲಿ ವಿಸಿಬಲ್ ಆಗಿ ನೋಡ್ಬೋದು. ಸೊ ಏನಪ್ಪ ಇದರಲ್ಲಿ ಒಂದು ಡೌನ್ ಟ್ರೆಂಡ್ ಏನಾದ್ರು ಇದೆಯಾ ಅಂತ ನೋಡಿದ್ರೆ ಈಗ ಖಂಡಿತ ಇಲ್ಲ. ಸೊ ಸ್ಟಾಕ್ ಈಸ್ ರೆಡಿ ಟು ಗಿವ್ ಬ್ರೇಕ್ಔಟ್ ಅಟ್ ದ ಆಲ್ ಟೈಮ್ ಹೈ. ಸೊ ಪ್ರೀವಿಯಸ್ ಆಲ್ ಟೈಮ್ ಹೈ ಎಷ್ಟಿತ್ತು? 2800. ಸೊ ಇದರ ಒಂದು ಆಲ್ ಟೈಮ್ ಹೈ ಅಲ್ವಾ. ಸೊ ಇದರ ಒಂದು ಆಲ್ ಟೈಮ್ ಹೈ ಸೊ 2800. ಅದನ್ನು ಮುರಿಯೋದಕ್ಕೆ ಸ್ಟಾಕು ಸಜ್ಜಾಗಿದೆ. ಒನ್ಸ್ ಇಲ್ಲಿಂದ ಬ್ರೇಕ್ಔಟ್ ಕೊಟ್ಟರೆ ಸ್ಟಾಕು ಇನ್ನೂ ಮೇಲಕ್ಕೆ ಹೋಗೋ ಚಾನ್ಸಸ್ಸು ಇದೆ. ಸೊ ಇದರದ್ದು ಪ್ರಾಫಿಟ್ಸು ಕೂಡ ತುಂಬ ಚೆನ್ನಾಗಿದೆ. ಸೊ ಇಯರ್ ಆನ್ ಇಯರ್ 30%ಅಲ್ಲಿ ಜಂಪ್ ಆಗಿದೆ. ಈ ಕ್ವಾರ್ಟರು ಸ್ವಲ್ಪ ಬಿದ್ದಿದೆ. ಎನ್ವಿಡಿಯಾ ಜೊತೆ ಟೈಅಪ್ ಇದೆ. ಸೊ ಎನ್ವಿಡಿಯಾ ಜೊತೆ ಟೈಅಪ್ ಆದಾಗ ನೆಕ್ಸ್ಟ್ ಕ್ವಾರ್ಟರಿಂದ ಒಳ್ಳೆ ರಿಸಲ್ಟ್ಸ್ ಬರೋ ಸಂಭಾವನೆ ಇದೆ. ಹಾಗಾಗಿ ಇನ್ವೆಸ್ಟರ್ಸು ಇದರಲ್ಲಿ ತುಂಬ ಉತ್ಸುಕರಾಗಿದ್ದಾರೆ, ಇನ್ವೆಸ್ಟನ್ನು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು 4 ಸ್ಟಾಕ್ನ ಡಿಸ್ಕಸ್ ಮಾಡಿದ್ದೀನಿ. ಒಂದು ಗಾಡ್ಫ್ರೇ ಫಿಲಿಪ್ಸ್ ಅಲ್ವಾ, ಒಂದು ಗಾಡ್ಫ್ರೇ ಫಿಲಿಪ್ಸ್, ಇನ್ನೊಂದು ಡಿಕ್ಸಾನ್, ಇನ್ನೊಂದು ನೆಟ್ವೆಬ್, ಇನ್ನೊಂದು ಯಾವುದೋ ನಾವು ಡಿಸ್ಕಸ್ ಮಾಡಿದ್ದು, ಮತ್ತು ನಿಫ್ಟಿಯ ಒಂದು ಅನಾಲಿಸಿಸ್ ಕೂಡ ನಾವು ಮಾಡಿದ್ದೀವಿ. ಸೊ ಖಂಡಿತ ಈ ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.